ಬೆಳಿಗ್ಗೆನೆ ಕಾಲ್ ಮಾಡಿದ್ರು, ಕರೆಂಟ್ ಫ್ಲಕ್ಚುಯೇಷನ್ ಆಗ್ತಾ ಉಂಟು ಅಂತ. ಎಲ್ಲ ಚೆಕ್ ಮಾಡುವಾಗ ಇಲ್ಲಿ ಫ್ಯೂಸು ಫಾಲ್ಟ್ ಇತ್ತು, ನೀವು ನೋಡ್ತಿರ್ಬೋದು. ಜಸ್ಟ್ ಓಪನ್ ಮಾಡಿ ನೋಡ್ತೇನೆ ನೋಡಿ, ಈ ಫ್ಯೂಸ್ ಎಲ್ಲ ಮಣ್ಣು ಹಿಡಿದಿದೆ. ಇದರಿಂದ ಒಮ್ಮೆ ಕರೆಂಟ್ ಬರ್ತದೆ ಹೋಗ್ತದೆ ಇರ್ತಿತ್ತು. ಇದು ಯಾಕೆ ಅಂತ ಹೇಳಿದರೆ, ನೀವು ಕಡಿಮೆ ಕ್ವಾಲಿಟಿಯ ಫ್ಯೂಸ್ ಪರ್ಚೇಸ್ ಮಾಡಿದರೆ ಇದಕ್ಕೆ ಕಬ್ಬಿಣಕ್ಕೆ ಕಾಪರ್ ಕೋಟಿಂಗ್ ಇರ್ತದೆ. ಅದು ಬಿಸಿ ಆಗುವಾಗ ಈ ಕೋಟಿಂಗ್ ಎಲ್ಲ ಬಿಟ್ಟು ಲೂಸ್ ಕನೆಕ್ಷನ್ ಆಗ್ತದೆ. ಅದಕ್ಕೆ ನಾವು ಪ್ಯೂರ್ ಕಾಪರ್ ಇರುವಂತಹ ಫ್ಯೂಸ್ ಸಿಗ್ತದೆ ಮಾರ್ಕೆಟಲ್ಲಿ ನೋಡಿ, ಈ ಥರ. ಇದು ಫ್ಯೂಸು ಪ್ಯೂರ್ ಕಾಪರ್. ಇದು ಹಾಕಿದರೆ ಅಷ್ಟು ಬೇಗ ಕಂಪ್ಲೇಂಟ್ ಬರೋದಿಲ್ಲ. ಇದನ್ನು ಹಾಕಬೇಕಾದ್ರೆ ಸ್ವಲ್ಪ ರಿಸ್ಕ್ ಇದೆ, ಯಾಕಂದರೆ ಇಲ್ಲಿ ಸಪ್ಲೈ ಬರ್ತಾ ಇರ್ತದೆ. ಸ್ವಲ್ಪ ಕೇರ್ಫುಲ್ಲಾಗಿ ಫಿಟ್ ಮಾಡಬೇಕು. ಎಲ್ಲ ರೆಸ್ಟ್ ಬಂದಿದೆ. ಮನೆಯಿಂದ 2 ಕಿಲೋಮೀಟರ್ ದೂರ ಬಂದಿದ್ದೇನೆ. ಎಲ್ಲ ವರ್ಕ್ ಆಗಿ ಎಷ್ಟು ಚಾರ್ಜ್ ಮಾಡ್ತೇನೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ವಿಡಿಯೋ ಕೊನೆಯವರೆಗೆ ನೋಡಿ. ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ಫ್ಯೂಸ್ ಒಳ್ಳೆ ಕ್ವಾಲಿಟಿ ಇದೆ. ಮಿಲ್ಬೋರ್ನ್ ಕಂಪನಿಯ ಫ್ಯೂಸ್ ಹಾಕಿದ್ದೇನೆ, ಹಾಗೆ ಫ್ಯೂಸ್ ಕೂಡ ಹಾಕಿದ್ದೇನೆ. ಮನೆಯವರು ಎಕ್ಸ್ಟ್ರಾ ಫ್ಯೂಸ್ ಬೇಕು ಅಂತ ಹೇಳಿದ್ದಾರೆ, ಹಾಗೆ ಒಂದು ಫ್ಯೂಸ್ ಕೊಟ್ಟಿದ್ದೇನೆ. ನಾನು ಈ ಕೆಲಸಕ್ಕೆ 200 ರೂಪಾಯಿ ಸರ್ವಿಸ್ ಚಾರ್ಜ್, 180 ರೂಪಾಯಿ ಫ್ಯೂಸ್, ಒಟ್ಟು 380 ರೂಪಾಯಿ ತಗೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.